ಸಖಿ ಗೊರೆದಳು ಬಾರಿತ್ತ ಸಖಿಯೇ ಬೇಳು ಬಾರಿತ್ತ ಸಖಿಯೇ ಬೇಳು ಬಾರಿತ್ತ ಸಖಿಯೇ ಬೇಳು ಬರುವ ರೊತ್ತ ನಾರಿಯರವಳು ಬೇಳು ಬರುವ ರೊತ್ತ ನಾರಿಯರವಳು ಬೇಳು ದಾರಿಣಿ ತೊರೆದತಿ ದೂರ ಇರುವ ನಮ್ಮ ದಾರಿಣಿ ತೊರೆದತಿ ದೂರ ಇರುವ ನಮ್ಮ ಊರಿಗೆ ಬರುವಳರೆ ಬೆಳೆಲೆ ಬಾಳೆ ಮಾರಿತ ಸಖಿಯ ಬೇಳು ಬರುವರು ತನಾರಿ ಯಾರವಳು ಬೇಳು ಮಾರಿತ ಸಖಿಯ ಬೇಳು ಮಾರಿತ 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 ನೋಡಿದ್ಯಾ ಅಲ್ಲಿ ಒಬ್ಳು ಅಜ್ಜಿ ಈ ಕಡೆ ಆ ಕಡೆ ಸುತ್ತಾ ಇದ್ದಾಳೆ ನಮ್ಮ ನಾಡಿಗೆ ಬಂದಿದ್ದಾಳೆ ಹೋಗಿ ಅವಳನ್ನು ಬರಬೇಕು ನೀನು ಇಲ್ಲಿ ಬಿಡು ಮಗ ಕದ್ದದ್ ನೀನೇಯ ಸರಿಯೇ ಈ ಕದ್ದದ್ ನೀನೇ ಅಲ್ವಾ ಹೌದು ನಿನ್ನ ಹೆಸರು ಎಂತದೆ ಹೌದು ಹೇಳು ನಾನು ನಂದಿನಿ ಬಂದಿನಿ ನೀನು ನಂದಿನಿ ಉತ್ತರಗೊಪ್ಪ ಬಂದೀನಿ ಉತ್ತರಗೊಪ್ಪ ಬಂದೆಲ್ಲ ಮಾಡೈತೆ ನೀನು ಎಂತದ್ದೇ ಇರ್ಲಿ ರಾಸವಾ ರಾಸಿಂದ ಹೇಳ್ತೆ ಮಾಡೈತಿ ಅದ್ರಲ್ಲಿ ಮಗ ನೋಡು ಕೆಂಗೈತಲೆ ನಿನ್ನ ಹೆಸರು ಅದು ಅಂತ ಐತಲ್ಲ ನಿಂಗ್ ಮದ್ವೆ ಆಗಿದ್ಯಾ ಮದ್ವೆ ಆಗಿಲ್ಲ ಅಜ್ಜಿ ಆಗಿಲ್ವಾ ಆಗ್ಲಿಲ್ಲ ಮಕ್ಕಳೆಷ್ಟು ಮಗ ಏನು ಮಕ್ಳು ಆಗ್ತಾರ ಅದಕ್ಕೂ ಎಂತ ಸಂಬಂಧ ಉಂಟೆ ಕೊಡುವ ಶಿವ ಬಡವನಲ್ಲ ಮಗ ಅವ್ ಕೊಡುದು ಕೊಡ್ತಾ ಇರ್ತ ಪಡೆಯುವಲ್ಲಿ ನಾವು ಜಾಗ್ರತೆ ಮಾಡ್ಬೇಕೇ ಬಿಟ್ರೆ ಅವ್ ಕೊಡುವಲ್ಲಿ ಕಡಿಮೆ ಮಾಡುದಿಲ್ಲ ಅಂತ ಜಾಗ್ರತೆ ಮಾಡ್ಬೇಕು ಮಗ ಇರ್ಲಿ ಕರ್ದಿಯಲ್ಲ ಇಲ್ಲಿ ಯಾರು ಎಂತ ಕರ್ದಿಯೇ ನಾನು ಕರ್ದಿದ್ದಲ್ಲ ಮತ್ತೆ ನಾನು ಅಮ್ಮ ಕರ್ದದ್ದು ಅಪ್ಪ ಅವ್ರಿಗೂ ನಮ್ಮ ಹಾಗೆ ವಯಸ್ಸಾಯ್ತಲ್ವ ಮಗ ಕೂತ್ಕೊಂಡ್ ಮಾತಾಡ್ಲಿ ಜನ ಇಲ್ಲಂತ ಕರ್ದ್ರು ಏನು ಅದಲ್ಲ ಅಜ್ಜಿ ಮತ್ತೆ ಹೆತ್ತಮ್ಮ ಅಲ್ಲ ಹೆತ್ತಮ್ಮ ಅಲ್ವಾ ಮುತ್ತು ಕೊಟ್ಟ ಅಮ್ಮ ಮುತ್ಕೊಟ್ಟಮ್ಮನ ಅದಲ್ಲ ಅನ್ನ ಕೊಟ್ಟ ಅಮ್ಮ ಎಲ್ಲಿದ್ಲ ಓ ಇಲ್ಲಿದ್ದಾಳೆ ಬನ್ನಿ ಹೀಗೆ ತೋರ್ಸು ಅಜ್ಜಿ ಮೊದಲಾಗಿ ಹೊಂದಿಸಿಕೊಟ್ಟೆ ಒಳ್ಳೇದಾಗ್ಲಿ ಮಗ ಅಜ್ಜಿ ಓ ನೀವು ನಿಂತು ತಡೆಯಬಾರದು ದೊಡ್ಡದೆ ನಿಂತಿದ್ದೆ ಅದಕ್ಕಾಗಿ ನಿಮಗಾಗಿ ಕಾದಿದೆ ಆಸನ ಕೂತ್ಕೊಳ್ಳೋದಿಲ್ಲ ಯಾಕೆ ಆಸನ ಮೇಲೆ ಕೂತ್ಕೊಂಡ್ರೆ ಸುಟ್ಕೊಳ್ಬೇಕು ಅಂತ ಕಾದಿದ್ದೆ ಆಸನ ಅಂದೆಲ್ಲ ಅತಿಥಿ ಅಭ್ಯಾಗತರಿಗಾಗಿ ಕಾಯ್ದಿರಿಸಿದ ಆಸನ ಕಾದಿದ್ದೆ ಆಸನ ಅಲ್ಲ ಖಾಲಿಯಾಗಿದೆ ಆಸನ ಅಂತ ಹೇಳ್ಕೊ ಕೂತ್ಕೊಳ್ಳಿ ಮೇಲ್ ಕೂತ್ಕೊಳ್ಳಿ ಆಸನದ ಮೇಲೆ ಕೂತ್ಕೊಳ್ಳಿ ಅಜ್ಜಿ ಇಲ್ಲ ಅಜ್ಜಿ
ಸರಿ ಪೋ. ನಮ್ಮಲ್ಲಿ ಯಾರಿಲ್ಲದಿದ್ರು ಆ ಸ್ಥಳಕ್ಕೆ ಹೋದಾಗ ಸ್ವರ ಬರ್ತದೆ. ಹೌದಾ ಹೌದಪ್ಪ. ಅಪ್ಪ ಅಷ್ಟ ಅವ ಹಿಮ್ಮದಲ್ಲಿ ಇದ್ರು ಹೊರ ಬರ್ತಾವ. ಅಜ್ಜಿ ಸ್ವಲ್ಪ ಕೆಳ ಕೂತ್ಕೊಳ್ಳಿ. ಇಲ್ಲ ಅಯ್ಯಪ್ಪ. ಒಂದಾಟ ಸುಖ ಆಗ್ತದೆ ಮಗ. ಹಾಗಾದ್ರೆ ಕೂತ್ಕೊಳ್ಳಿ ಸ್ವಲ್ಪ. ಇಲ್ಲ ಇಲ್ಲ ಕೇಳ್ತು. ನೀಲ್ ಕುತ್ಕೊಂಡು ನೋಡ ಸ್ವಲ್ಪ ಏನ್ ಹೇಳ್ಬೇಕು? ನಂಗೆ ಸುಖ ಆಯ್ತು ನಿನ್ ನೋಡು ಅಂತ. ಹಾಗೆ ನೋವಾಗುದಿಲ್ಲ ಮಗ. ನೀವು ಕೆಳ ಕೂತ್ಕೊಳ್ಳಿ, ಹಾಗಲ್ಲ. ಈಗ ಸ್ವಲ್ಪ ಕೆಳಗೆ. ಹಾ. ನಾನು ಈ ಕುತ್ಕೊಂಡು ಆಗ್ತಿಲ್ಲ ಮಗ. ಕಾಲಿಗೆ ನೋವಾಗ್ತದೆ. ನಿಮ್ಗೆ ಯಾವ್ದು ಅನುಕೂಲ? ನಂಗೆ ಇದೇ ಅನುಕೂಲ. ಇಲ್ಲಿ ಕೂತ್ಕೊಳ್ಳಿ. ಕೆಳಗ ಅಯ್ಯಪ್ಪ ಆಯ್ತು ಮಗ. ಅಜ್ಜಿ ನಿಮ್ಮಲ್ಲಿ ಒಂದು ಪ್ರಶ್ನೆ. ಬಸವಳಿನ ಬಲುರುತ್ತೆ ನೀನ್ಯಾರು ಯಾರಜ್ಜಿ? ಬಸವಳಿನ ಬಲುರುತ್ತೆ ನೀನ್ಯಾರು ಅಸುರೆಯೋ ಅಸುರೆಯೋ ಸುರಸತಿಯೋ ಉರಗರ ಶಶಿಮುಖಿಯೋ ಉರಗರ ಶಶಿಮುಖಿಯೋ ಬಂದಿಪ್ಪ ಕಾರ್ಯಗಳೇನು ಹೇಳೆನಲು ಓ ಅಜ್ಜಿ. ವಸುಮತಿಯ ಮಾನವರು ಮಿಸುಗಲರಿಯರು ಇಲ್ಲಿಗೆ ವಸುಮತಿಯ ಮಾನವರು ಇಲ್ಲಿಗೆ ಮಿಸುಕಲರಿಯರು. ಮಿಸುಗಲರಿಯರು ಅರಿಯರು. ವಿಷಯ ವಿಸ್ತರಗಳದೆ ವಿವರಿಸದೆಯೇ ಬಸವಳಿದ ಬಲುರದ್ದೆ ನೀನ್ಯಾರೇ ಅಜ್ಜಿ ನಿನ್ನನ್ನು ನೋಡಿದಾಗ ನನಗರ್ಥವಾಯಿತು. ಏನು ನೀನು ಬಸವಳಿದ ಬಲವೃತ್ತಧಾರಿ ಎನ್ನುವ ಹಾಗೆ. ಹೌದು ಅಜ್ಜಿ ನೀವು ನೀವು ನಾನು ರಕ್ಕಸಿಯ. ರಕ್ಕಸಿಯೇ ಪ್ರಶ್ನೆ ಆಗ್ತದೆ. ಅಂದ್ರೆ ಅಲ್ಲ ಮಗ ರಕ್ಕಸಿ ಅಲ್ಲ. ಅಲ್ಲಪ್ಪ ಅಜ್ಜಿ ಹಾ. ಅಜ್ಜಿ ಹಾವು ಹಾವು ಹಾವು. ಯಾವುದು? ಹಾವೊಂದೆಲೆ ಎಲ್ಲಿ ಉಂಟು? ನಂಗೆ ಹಾವೊಂದು ಆಗುದಿಲ್ಲ ಮಗ. ನಾನು ಯಾವ್ದು ಹೆದರಿದು ಅದಕ್ಕೆ ಹೆದರುತ್ತೆ ಮರೈತಿ. ಯಾರು ಹೇಳಿದ್ದು ಹಾವು ಅಂತ? ಮತ್ತೆ ಇದು ನೀವು ನಾಗಕನ್ನಿಕೆ ಅಂತ ನಾನು ಪ್ರಶ್ನಿಸಿದ್ದು. ನೋಡ್ಲಿಕ್ಕೆ ನಾನು ಆಗಿದ್ದ ಮಗ ಇಲ್ಲ. ನಾಗಕನ್ನಿಕೆ ರಾತ್ರಿ ಹಾ. ಸೊಂಟದ ಮೇಲೆ ಮಾನವ ಆಕೃತಿ, ಕೆಳಗೆ ಹಾವಿನ ಆಕೃತಿ. ಹೌದು ನೀವು ಮೇಲಿದ್ದ ಕೆಳಗೆ ಒಂದೇ ಆಕೃತಿ. ಅಲ್ವೇ ಹಾಗಾದ್ರೆ ನೀವು ನಾಗಕನ್ನಿಕೆ ಅಲ್ಲ. ಅಲ್ಲ ಮಗ. ಅಜ್ಜಿ ವಾವ್ ಮತ್ತೆ ಅಪ್ಸರಾಂಗನೆಯರು ನೀವು? ಅಪಸಕರಂಗನೇರು ಅಪ್ಸರಾಂಗನೆಯರು ಒಂದೇ ಯಾರದು ನೀವು ಅಪಸ್ವರಾಂಗನೇರು ಅಲ್ಲಲ್ಲ, ಅದು ನಿಮ್ಮದು ಸ್ವರ. ಹಾ ದೇವಲೋಕದವರು ಅಪ್ಸರಾಂಗನೆಯರು. ಅವ್ರು ನಾ ಕೇಳಿದ್ದೆ. ಹಾ. ಉಸುರುಳ್ಳಿ ಮಂಜುಗುಣಿ ಮಾಚಣಗಿ ಎಲ್ಲ ಅಪ್ಸರೆ ಅಪ್ಸರೆ ಅವರೆಲ್ಲ ರಂಬೆ ಊರ್ವಶಿ ಮೇಲೆ ರಂಬೆ ಉಸುರುಳ್ಳಿ ಮೇಲಕ್ಕೆ ಊಸುರೊಳ್ಳೆ ಅಲ್ಲ, ಊರ್ವಶಿ ಮೇಲಕ್ಕೆ ಮಂಜುಗುಣಿ ಮಂಜು ಘೋಷಿ ಮಾಚಣಗಿ ಮಂಜು ಭಾಷಿಣಿ ಮಂಜು ಘೋಷಿ ಅಂತ ಹೇಳ್ತಾರೆ ನೋಡಿ. ಅದು ಅಮೂಲ್ಯನ್ಸ ಆಲಂಬುಸ ಅಲಂಬ ಆಲಂಬುಸ ಆಲಂಬುಸೆ ಅಲಂಬ ಹಾಗೆ ಆಲಂಬುಸೆ. ಹಾಲಂಬ ಅಂತ ಹೋದ್ರೆ ಅಜ್ಜಿ ನೀವು ಅಪ್ಸರಾಂಗನೆಯರ? ನಾ ನೋಡ್ಲಿಕ್ಕೆ ಆಗಿದ್ದ ಮಗ ಇಲ್ಲ, ದೇವಲೋಕದವರೆಲ್ಲ ಬಿಡುಗಣ್ಣಿನವರಂತೆ. ಅಲ್ವಾ ಬಿಟ್ಟ ಕಣ್ಣನ್ನು ಬಿಟ್ಟ ಹಾಗೆ ನೆಟ್ಟ ದೃಷ್ಟಿಯಿಂದ ನೋಡ್ತಾರೆ. ನಾನು ಹಾಗಲ್ಲ. ಕ್ಷಣಕ್ಕೊಮ್ಮೆ ಕಣ್ಣು ಮುಚ್ಚುತ್ತೀರಾ, ಮುಚ್ಚಿದ ಕಣ್ಣು ಬಿಡುವುದಕ್ಕಾಗುದಿಲ್ಲ ನಿಮಗೆ. ಮನೆ ಬಂದು ಹೋಗಿದೆ ಮಗ. ಹಾಗಾದ್ರೆ ಹಾ. ದೇವಲೋಕದವರಲ್ಲ. ಅಲ್ಲ ಮತ್ತೆ ಅಜ್ಜಿ ವಾ ವಸುಮತಿಯ ಮಾನವರು ಇಲ್ಲಿ ಮಿಸುಕಲರಿಯರು. ಅದು ಗೊತ್ತಾಗ್ತಿಲ್ಲ ಎಲ್ರಿಗೂ. ಏನು? ಅದ ವಸುಮತಿ ಮಾನವರು ಮಿಸ್ಕೋಲರಿಯರು ಒಂದೇನ ಯಾರು ಹೇಳಿದ್ದು? ಮಿಸುಕಲರಿಯರು, ಅದೇ ಅದೇ ಮಿಸ್ಕೋಲರಿಯರು ನುಸುಳಲರಿಯರು. ಅದೇ ಹೇಳಿದ್ದೆ ಗೊತ್ತಾಗುದಿಲ್ಲ ಅದು. ಬರುವುದಕ್ಕೆ ಅಂದ್ರೆ ಹಾ. ಭೂಲೋಕದಲ್ಲಿರುವಂತ ಇಲ್ಲಿ ಭೂಲೋಕದಲ್ಲಿರುವಂತ ಜೀವಿಗಳು ಶರೀರವಾಗಿ ಇಲ್ಲಿ ಯಾವುದು ಬರುವುದಿಲ್ಲ. ಇಲ್ಲ. ಅಂದ್ರೆ ಮಾಂಸಾಹಾರಿಗಳು ಮಾತ್ರ ಬರುವುದು. ಯಾರು? ಸಸ್ಯಾಹಾರಿಗಳು ಯಾರು ಬರುವುದಿಲ್ಲ. ಶರೀರ ಸಜೀವ ವಾಗಿ ಮೇಲೆ ಬರುವುದಕ್ಕೆ ಸಾಧ್ಯ ಇಲ್ಲ. ಬರುವುದೇ ಇಲ್ಲ ಅಂತ ನಾವು ತಾತ್ಸಾರ ಮಾಡುವ ಹಾಗೂ ಇಲ್ಲ. ಭೂಲೋಕದಲ್ಲಿ ಮಾಡಿದ ಪುಣ್ಯ ಸಂಚಯನದಿಂದ ಪುಣ್ಯ ಕೆಂಚೇನೆ ಬೇಕು ಮಗ. ಆ, ಪುಣ್ಯ ಕೆಂಚೆ ಸಂಚಯನ, ಕ್ರೋಢೀಕರಣ, ಕೋಟೀಕರಣ. ಶೇಖರಣ, ನೀವು ಭಯಂಕರ ಮಾಡಿದ್ದೀರಿ. ಅದರಿಂದ ಒಂದು ಮಾತಾಡಿ ಹೊತ್ತು ಶಬ್ದ ಹೇಳ್ತೀರಿ. ಪುಣ್ಯ ಸಂಚಯನದಿಂದ ಅಲ್ಲಿ
ಪುಣ್ಯ ಸಂಚಯನದಿಂದ ಹಾ. ಮೇಲೆ ಬಂದರೂ ಬರಬಹುದು. ಹಾಗೆ ಹಾಗೆ ಅದೇ ಹೌದು ಅಂತಂದ್ರೆ ಹಾ. ನೀವ್ಯಾರಜ್ಜಿ ಇಲ್ಲಿ ಬರುವುದೇ ಕಾರಣ ಏನು? ನಿಮ್ಮ ಗೋಳಿನ ಕಥೆಯನ್ನೆಲ್ಲ ಹೇಳ್ತೀರಾ? ಮಗ ನಾ ಎಲ್ಲೆಲ್ಲೂ ಹೋದ್ನೋ ಏನ್ ಕಥೆಯೋ ನಂಗೆ ಗೊತ್ತಿಲ್ಲ ಮಗಳೇ. ಆದ್ರೆ ನನ್ನ ಯಾರು ಈ ರೀತಿ ಕರ್ದೊಂದು ಉಪಚಾರ ಮಾಡಿದ್ದೇ ಇಲ್ಲ ಮಗ. ಸರಿ ಅಜ್ಜಿ. ನೀ ಈ ರೀತಿ ಕೇಳಕ್ ಮೇಲೆ ನಾ ಸ್ವಲ್ಪ ಹೇಳಿ ಅದು ಹೇಳಿದ್ರೆ ಆಗ್ತದ? ಏನಜ್ಜಿ? ನಾ ಹೇಳುವೆ ಮಗ. ಮಗ ಓರಿ ಇದು ಸಿಕ್ಕಾಪಟ್ಟಿ ವಾರಿ ಮಾರ್ರೆ. ಇಷ್ಟು ವಾರ ತುಂಡೆ ಆಗ್ತದೆ. ಹೌದಪ್ಪ ಜಾಗ್ರತೆ ಹೋಗ್ಬೇಕು. ಚೂರ್ ಮಾಡುದಾ ಚೂರು ವಾರಿ ಮಾಡಿ. ವಾರಿ ಚೂರು ಆಯ್ತದ ಇನ್ನೊಂದು ಚೂರು ಆಯ್ತು ಮಾಡಿ. ವಾರಿ ಜಂಬಕ್ಕೆ ಆಲಿಸು ವಾರಿ ಜಂಬಕ್ಕೆ ಆಲಿಸು 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 ಪ್ರೀತಿಯ ಇರಿಸು ಸಾರಸಮುಗಿ ಆಲಿಸು ಪ್ರೀತಿಯ ಇರಿಸು ಸಾರಸಮುಗಿ ಸಾರಸಮುಗಿ ಸಾಸು ಮುದುಕಿ ಅಂದ. ಸಾರಸಮುಖಿ ಸಾರಸು ಮುದುಕಿ. ಪ್ರೀತಿಯ ಸಾರಸಮುಖಿ ಪಾಲಿಸು 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 ನೀರೇ ನವ ಶೃಂಗಾರೆ ರತಿಯ ಕೋರೆ ಸರ್ವ ವಿಚಾರೆ ನಿನ್ನನು ಸೇರಿದೇನು ಕಾರುಣ್ಯ ಎಂದನು ತೋರಿಬೋರೆ ವಯ್ಯಾರಿ ಸೋಲೋದಿರೆ ನೀರೆ ನವ ಶೃಂಗಾರ ರತಿಯ ಕೋರೆ ಸರ್ವ ವಿಚಾರ ನಿನ್ನ ಸೇರಿದೆನು ಕಾರುಣ್ಯವೆನ್ನು ತೋರಿ ಪರವಯ್ಯಾರಿ ಸೋಲೋದಿರೆ ತೋರಿ ಪೋರೆ ವಯ್ಯಾರಿ ಸೋಲೋದಿರೆ ಮೋರಿ ಡೊಂಬಲಗಿ ಆಲಿಸು ಪ್ರೀತಿಯ ಇರು ಪ್ರೀತಿಯ ಇರು ಪ್ರೀತಿಯ ಇರು ಸಾರಸಮುಗಿ ಪಾಲಿಸು ವಾರಿ ನಂಬಿ ಆಲಿಸು ಮುಗಿಲಿಲ್ಲ. ಪ್ರೀತಿಯರಿದು ಸಾರಸಮುಗಿ ಪಾಲಿಸು ನೀರೆ ನವ ಶೃಂಗಾರ ನೀರೆ ನವ ಶೃಂಗಾರ ರತಿಯ ಕಾರ ವಿಚಾರ ಬಿಟ್ಟನು ನೀರೇ ಅಕಬಾರೆ
ನೀರೆನವ ಶೃಂಗಾರ ರತಿಯಾಟ ಸರ್ವ ವಿಚಾರಿ ನಿನ್ನನು ಸೇರಿದೆನು ಕಾರುಣ್ಯವೆಂದಳು ತೋರಿ ಪೊರೆವಯ್ಯಾರಿ ಸೇರಿದೆನು ಕಾರುಣ್ಯವೆಂದಳು ತೋರಿ ಪೊರೆವಯ್ಯಾರಿ ವಯ್ಯಾರಿ ವಯ್ಯಾರಿ ಹಳಿ ಜಪ್ಪಿ ಒಯ್ಯರು ನೋಡೋದ ಸುಮ್ಮನೆ ನಮ್ದು ಇವ್ರದ್ದು ಹಳೆಗಲ್ಲಿ ಇರ್ತಾರೆ ಕಾರುಣ್ಯವೆಂದಳು ತೋರಿ ಪೊರೆವಯ್ಯಾರಿ ಕೋರಿ ಜಂಬಕಿ ಲಾಲಿದು ಪ್ರೀತಿಯಾರಿದು ಹಾರಸ ಮೋಗಿ ಪಾಲಿಸು ನೀರೇ ನೀರಾ ನೀರಾ ನೀರೆನವ ಶೃಂಗಾರೆ ರತಿಯಾಕಾರೆ ಸರ್ವ ವಿಚಾರೆ ನಿನ್ನನು ಸೇರಿದೆನು ಕಾರುಣ್ಯವೆಂದು ಕೋರಿ ಪೊರೆವಯ್ಯಾರಿ ಹೋಗಿರೆ ವಾರಿನ ಮಗಿಲಾರಿದು ಪ್ರೀತಿಯಾರಿದು ಸರಸ ಮುಖಿ ಪಾಲಿದು ಲಾಲಿದು ಪಾಲಿದು ಲಾಲಿದು ತಪೋಂಗದಿ ಕುತಕ ತಯ್ಯ ತಯ್ಯ ದಿನ ತಪೋಂಗದಿ ಕುತಕ ತಯ್ಯ ತಪೋಂಗದಿ ಕುತಕ ತಯ್ಯ ತಯ್ಯ ದಿನ ತಪೋಂಗದಿ ಕುತಕ ತೈ 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 ಹಿಂದರಿಂದ ದಿನದ ತತ್ತಂ ತಕದಿಮಿ ತಕಜನು ತಕದಿಮಿ ತಕಜನು ತಕದಿಮಿ ತಕಜನು ತಕತ ತಕತ ದಿನ ತಕತ ತಕದಿಮಿ ತಕದಿಮಿ ತಕಜನು ತಕದಿಮಿ ತಕಜನು ತಕದಿಮಿ ತಕಜನು ತಕತ ತಕತ ದಿನ ತಕದಿಮಿ ತಕತ ತಕತ ದಿನ ತಕದಿಮಿ ತಕತ ತಕತ ದಿನ ತಕದಿಮಿ ದಿಂದಲುದದಿ ದಿಂದಲುದದ ದಿಂದಲುದದಿ ದಿಂದಲುದತ್ತೈ ದಿ ತತ್ತೈ ದಿ ತತ್ತೈ ನೀರಾ ವಾರಿಯ ಮಗಿಲಾಲಿದು ಪ್ರೀತಿಯ ನೀರು ಪರಮ ಮುಗಿ ಆಲಿದು ತದಿದ್ದರಿಗಳ ವಾರಿಯ ಮಗಿಲಾಲಿದು ಗಳಿಕೆ ಗಾಳಿ ಹಾಕ್ಬೇಕಾ? ಗಾಳಿ ಬೇಡ ಮಗ ಯಾಕೆ? ಜಾಗ ಇದ್ದನ್ನೆಲ್ಲ ಗಾಳಿ ಹೋಗ್ತದೆ ಮತ್ತೆ ಗಾಳಿ ಹಾಕ್ಬೇಡ ಗಾಳಿ ಹೋಗುವಾಗ ಗಾಳಿ ಹಾಕಿದ್ರೆ ಅವು ಹಾಕೊಳ್ತದೆ ಮಗ ಹೌದು ಹೌದು ಅತಿ ಸ್ವಲ್ಪ ಸಾವರಿಸಿಕೊಳ್ಳಿ. ಹೌದು ಸಾವೇನ ರಸ್ತೆ ಉಂಟೀಗ ನಾ ಸಾವರ್ಸ್ಕೊಳ್ಳೋದಂತೆ ಯಾರು ಇದು? ನೀವ ಸಾವರ್ಸ್ಕೊಂಡು ಸುಧಾರಿಸಿಕೊಳ್ಳಿ ಅಂತ. ಸುಧಾರಿಸ್ಕೊಳ್ಳೋದು ಹೇಗೆ ಮಗ? ನನಗೆ ಗೊತ್ತಾಯ್ತು ನಿಮ್ಗೆ ಆಯಾಸ ಆಗಿದೆ ಗೊತ್ತು ಅಂತ. ಆಯಾಸ ಇವತ್ತಂತಲ್ಲ ನಮ್ಮ ವಯಸ್ಸಿಗೆ ಯಾವತ್ತೂ ಆಗುದಿಲ್ಲ. ಹೌದಾ? ಹಾಗಂತ ಆಯಾಸ ಆಯ್ತು ಅಂತ ಹೇಳಿ ಹಾ. ಮಾಡುದು ಮಾಡ್ಲೇಬೇಕಲ್ಲ ಅವಾಗ. ನೋಡು ಕೆಲವೊಮ್ಮೆ ಏನಾಗ್ತದೆ ಕೇಳಿದ್ರೆ ನಮ್ಮ ಜೀವಕ್ಕೆ ಆಗುದಿಲ್ಲ ನಮ್ಗೆ ಗೊತ್ತಿರ್ತದೆ, ವಯಸ್ಸಾದ್ದು ಗೊತ್ತಿರ್ತದೆ, ಏನ್ ಮಾಡು ಮನಸ್ಸು ಕೇಳುವುದಿಲ್ಲ.
ಕೆಲವು ಪ್ರದೇಶಕ್ಕೆ ಹೋದಾಗ ಹಾ, ಎಷ್ಟು ಜನ ಇದ್ರು ಮುಖ್ಯ ಅಲ್ಲ ಮಗ, ಹಾ, ಇದ್ದವ್ರಂತವ್ರು ಹಾ, ಇರುವುದು ಮುಖ್ಯ. ಹಾ. ಇದ್ದವ್ರೆಲ್ಲ ಹಾಗೆ ಮಗ. ಸ್ಥಳದ ಮಹಿಮೆ ಹಾಗೆ. ಅಯ್ಯೋ ಸುಮ್ಮನೆ ಹೇಳೋದಲ್ಲ, ಹಾ, ಇದ್ದವ್ರು ಹೇಗಿದ್ರು ನೋಡು. ಹಾ. ಪಾಪ ಇಂಥವ್ರು ಇರುವಾಗ ನಾವು ಇಷ್ಟು ಮಾಡಿದ್ರೆ ಏನ್ ಪ್ರಯೋಜನ ಉಂಟು ಮಗ? ಅಂತದಾ? ನೀ ಕವಳಕ್ಕಿನ್ನ ನಂಗೊಂದ್ ಬಾಯಿ ಕೊಡ್ಬೇಡ ನೀನು, ಒಮ್ಮೆ ತಿಂತ್ಯಾಲ ಕಾಲ. ಏನೇ ಇರ್ಲಿ ಮಗ, ಆ ಸಂತೋಷಕ್ಕಾಗಿ ಹೀಗೆ ಮಾಡಿದೆ. ಯಾಕಾಗಿ? ಯಾಕೆ? ನನ್ನ ಪರಿಚಯವನ್ನು ಪ್ರೀತಿಯಿಂದ ಕೇಳಿದೆಲ್ಲ ಮಗ, ಹಾ. ನನ್ನನ್ನು ಉಪಚರಿಸಿದೆಲ್ಲ ಮಗ. ಹಾಗಾಗಿ ಹೀಗೆ ನನ್ನ ಕತೆ ಏನ್ ಹೇಳಿ, ನೀರಂದುಕೊಂಡ ಹಾಗೆ ಎಲ್ಲಿಯವರು ನೀವು? ದೇವಕನ್ನೆಯೋ ಕಕ್ಕಸಕನ್ನೆಯೋ ಅಲ್ಲ, ನಾಗಕನ್ನೆಯೋ ಯಾರು ಅಲ್ಲ ಮಗ. ಹಾ. ನಾನು ಭೂಲೋಕದ ಒಳೆ, ಭೂಲೋಕದವರು. ನಾನು ಮಾನವ ಕನ್ನೆ. ಅವು ಎಲ್ಲಿದ್ದವರು, ಹೇಗಿದ್ದವರು, ಏನಿದ್ರು? ಏನು ಕತೆ ಹೇಳಿ, ಹಾ. ನಮ್ಮ ಜೀವನ ಅಂದ್ರೆ ಎಂತದ್ದು ಮಗ. ಏನಾಯ್ತು? ನಾನು ಕುಣಿಯುವಾಗ ನೀ ಲೆಕ್ಕ ಹಾಕ್ಲಿಲ್ವಾ? ಹಾ. ಇಷ್ಟು ಈ ರೀತಿ ಹಿಡಿತದಲ್ಲಿ ಕುಣಿತೆ ಅಂತ ಆದ್ರೆ ಹೌದೌದೌದು. ನಾಟ್ಯ ಅಭ್ಯಾಸ ಮಾಡಿದವಳ ಲೆಕ್ಕ. ಹೌದು. ನಿಮ್ಮ ಗುರುಗಳು ಯಾರು? ಪಾಪ ಈ ಮುಳುಗಿದ್ದಾರೆ, ರೆಪ್ಸ್ಬೇಡ ಅವ್ರು. ಯಾರು? ಗುರುಗಳು ಮುಳುಗಿದ ಆಗಿದೆ ಅವ್ರು. ಹೌದಾ? ಹೌದು ಹೌದು. ಇವತ್ತಿವರು ತಕ್ಕ ತಿಮ್ಮಿ ತಕ್ಕ ಜಣು. ಹಾ ಅದು ಹೇಗೆ ಕುತ್ತಿಗೆ ತಿರುಗಿಸ್ತೀರಿ, ಸೊಂಟ ಬಳಕಿಸ್ತೀರಿ? ಬಳಸುದಲ್ಲ ಮಗ, ದೀವ್ ಕೊಟ್ಟ ಹೋಗ್ತದೆ ಅಲ್ಲಿ. ಹೌದಾ? ನಾವು ಮಾಡ್ಬೇಕು ಅಂತೀರ, ದೀವ್ ಕೊಟ್ಟದೆ ಅದು ಹಿಂಗೆ ಹೋಗುದೇ ಅದು. ಹಾಗೆ. ಹಾ. ಅಷ್ಟು ಹಿಡಿತ ಉಂಟು ನಾಟ್ಯದ ಬಗ್ಗೆ. ಅಯ್ಯೋ ಹಿಡಿತೆ, ನಾನು ನಾಟ್ಯಗಾತಿ ಮಾಡೈತಿ. ಇವ್ರಿ? ಹಾ ನೀವು ಕಲಾವಿದ್ರ? ಹಾ ಕಲಾಕ್ ಹೋಗಿದೆ, ಕಲಾವಿದ್ರು? ಕಲಾವಿದರು. ನಿಮ್ಮ ಕುರಿತಾಗಿ ಅಪಾರ ಗೌರವ ನಮ್ಗೆ. ಕಲಾವಿದ್ರು ಅಂತ ಹೇಳಿದ್ರೆ ಸಾಕು. ಹೌದಾ? ಬಹಳ ಆಸೆ, ಆಸೆಯ ಪ್ರೀತಿ, ಪ್ರೀತಿ, ಆಸೆ, ಆಸಕ್ತಿ. ಆಸಕ್ತಿ ಹೌದು. ಎರಡು ಇರ್ಬೇಕು ಮಗ. ಹಾ. ಆಸೆ ಇರ್ಬೇಕು, ಆಸಕ್ತಿ ಇರ್ಬೇಕು. ಹಾ. ಎಲ್ಲಿಯವರು, ಹೇಗೆ? ಮಗ ಹಾ. ಭೂಲೋಕದೊಳಗೆ ಕೇಳಿದಿಲ್ಲ, ನಾವು ನಾಟ್ಯಗಾತಿ ಆಗಿ ಇದ್ದವಳು. ಹಾ. ಎಲ್ಲಾ ಕಡೆ ಕಾರ್ಯಕ್ರಮಕ್ಕೆ ನಾವು ಹೋಗ್ತಾ ಇದ್ದವ. ಹಾ. ಒಂದ್ ದಿವಸ ಏನಾಯ್ತು ಕೇಳಿದ್ರೆ, ಏನು? ನಾ ಇಲ್ಲೇ ಕಾರ್ಯಕ್ರಮಕ್ಕೆ ಹೋಗ್ಲಿ, ಹಾ. ಒಬ್ಬ ಪುಣ್ಯಾತ್ಮ ಬಂದು ಎದುರು ಕೂತ್ಕೊಳ್ಳು. ಹಾ, ಹಾ, ಹಾ. ನನ್ನ ನಾಟ್ಯ ಇದ್ದಾಗ ಸರಿ. ಎಲ್ಲೇ ಕಾರ್ಯಕ್ರಮ ಇರಲಿ, ಹಾ. ದಿವಸ ಬರ್ತಿರಲ್ಲ ಇವ್ರೆಂತ ಕತೆ ಇರುತ್ತೋ ನಾನು ಲೆಕ್ಕ. ಸರಿ. ಹಾಗೆ ಒಂದ್ ದಿವಸ ಹಾ. ನಾನು ಕಾರ್ಯಕ್ರಮ ಮುಗಿಸಿ ಒಳಗಡೆ ಹೋದೆ ಮಗ, ಬಣ್ಣದ ಮನೆಗೆ. ಅಲ್ಲಿ ಬಂದು ನಮಸ್ಕಾರ ಅಂದ್ರು. ಹಾ. ನಮಸ್ಕಾರ ಅಂದ್ರು. ಹಾ. ಸ್ನೇಹದಿಂದ ಯಾಕೆ ಗೌರವ ಕೊಡಬೇಕು? ಕೊಡ್ಲೇಬೇಕು. ಹಾ. ನಾನು ನಿಮ್ಮ ಅಭಿಮಾನಿ ಅಂದ್ರು. ಹ್ಮ್. ಬಹಳ ಸಂತೋಷ ಆಯ್ತು ಮಗ. ಹ್ಮ್. ಕಲಾವಿದನಲ್ಲಿ ಒಬ್ಬ ಅವನ ಕಲೆಯನ್ನು ನೋಡಿಕೊಂಡು ಅಭಿಮಾನಿ ಅಂತ ಹೇಳ್ತಾನೆ ಅಂತ ಆದ್ರೆ ಹಾ. ಅವನಿಗೆ ಲಕ್ಷ ಕೊಟ್ಟರು ಸಂತೋಷ ಆಗುದಿಲ್ಲ. ಸರಿ. ಆ ಸಂತೋಷವೇ ಮುಖ್ಯವಾಗಿರ್ತದೆ ಮಗ. ಹಾಗೆ ಹೇಳಿದ್ಮೇಲೆ ಸಂತೋಷ ಆಯ್ತು. ನಿಮ್ಮ ಅಭಿಮಾನಿ ನಾನು, ನಿಮ್ಮ ವಿಳಾಸ ಬೇಕು ಅಂತ ಹೇಳ್ದೆ. ಪ್ರೀತಿಯಿಂದ ಕೊಟ್ಟೆ. ಯಾಕೆ? ಅಭಿಮಾನಿಗಳೇ ಕೇಳಿದಾಗ ಕಲಾವಿದ ಆದವ ವಿಳಾಸವನ್ನು ಕೊಡ್ಲೇಬೇಕು. ಹಾ. ಮೊದಲೆಲ್ಲ ಹಾಗಿತ್ತು, ಈಗ? ಈಗ ಬದಲಾವಣೆ ಆಗಿದೆ. ಹಾ. ಅವ್ರು ಕೇಳೋ ಮೊದ್ಲೇ ಇವರೇ ಕೊಡ್ತಾ ಇದ್ದಾರೆ ಮಗ. ಹೌದು. ನಮ್ಮನ್ನು ಸಂಪರ್ಕಿಸುವಲ್ಲಿ ಈ ಸಮಸ್ಯೆ ಇದನ್ನು ತಕೊಳ್ಳಿ ಅಂತ. ಹಾಗೆಲ್ಲ ಉಂಟು, ಏನ್ ಮಾಡ್ಲಿಕ್ಕಿಲ್ಲ ಬಿಡು. ಹಾ. ಹಾಗೆ ಆ ವಿಳಾಸ ಕೊಟ್ಟೆ, ನಾ ಮನೆಗೆ ಹೋಗ್ಬೇಕು ಅಂತ ಹೊರಟೆ ಮಗ. ಹಾ. ನಾ ಮನೆಗೆ ಹೋಗೋದ್ರೊಳಗೆ ಆ ಅಭಿಮಾನಿ ನಮ್ಮಲ್ಲಿದ್ದ. ಹೌದಾ? ಹೇಗೆ ಗೊತ್ತಾಯ್ತು? ವಿಳಾಸ ಇತ್ತಲ್ಲ, ಓ. ತಿಳ್ಕೊಂಡು ಬಂದೇ ಬಿಟ್ಟೆ ಕೇಳ್ತಾ ಕೇಳ್ತಾ. ಹಾ. ಏನೇ ಇರ್ಲಿ, ಮನೆ ಬಾಗಿಲಿಗೆ ಬಂದವ ಕೆಟ್ಟ ಹಾಕಿ ಒಳಗೆ ಕರೆದು ಉಪಚರಿಸಿದೆ. ಹ್ಮ್. ಸಂಜೆ ಆದ್ರೂ ಹೋಗು ಲಕ್ಷಣವೇ ಕಾಣಲಿಲ್ಲ ಮಗ. ಯಾಕಂತೆ? ನಂಗೆ ತಲೆ ಬಿಸಿ ಆಯ್ತು, ನಾ ಕೇಳ್ದೆ. ಹಾ. ಹೋಯ್ ಕತ್ಲಾಗ್ತಾ ಬಂತು, ನೀವು ಮನೆಗೆ ಹೋಗುದಿಲ್ಲ ಕೇಳ್ದೆ. ಹಾ. ನಾ ಮನೆಗೆ ಹೋಗ್ಲಿಕ್ಕೆ ಬಂದವನೇ ಅಲ್ಲ ಅಂದ. ಇದ್ದೀರಿ? ನಾನ್ ಹೆದರಿಕೆ ಶುರು ಆಯ್ತು ಮಗ. ಹಾ. ನಾನಿರುವುದು ಒಬ್ಬಳೆ ಮನೆಯಲ್ಲಿ, ಹಾ. ಅದು ಈ ಪರಪುರುಷ ಬಂದಿಲ್ಲ ಉಳ್ಕೊಂಡ್ರೆ ಆಚೆಚಿದ್ರೆ ಹೇಳಲಿಕ್ಕಿಲ್ಲ. ಹೇಳೋ ಅದು ನಿಮಗೆ ಅನಿಸದಿದ್ರು ನೋಡಿದ್ರೆ ಏನ್ ಹೇಳ್ಲಿಕ್ಕಿಲ್ಲ. ಲೆಕ್ಕ ಇದ್ದದ ಯಾರಂತದ. ಹಾಗಲ್ಲ, ಬಂದ ಅತಿಥಿಗಳನ್ನು ಹೋಗಿ ಅಂತ ಹೇಳ್ಲಿಕ್ಕೆ ಆಗ್ತದಾ? ಅಲ್ಲ ಆದ್ರೂ ಗಂಡಸರ ಮಾಡೈತಿ, ಹೆಂಗಸರಾದ್ರೆ ವಿಷಯ ಬೇರೆ. ಹಾ. ಗಂಡಸಲ್ವಾ, ಅದಕ್ಕೆ ಹೋಗ್ಯಪ್ಪ ಆಗಿರಿದ್ ನಾನು. ಅವ್ರೇ ಹೇಳಿದ್ರು. ನಾ ಹೋಗುದಿಲ್ಲ. ಯಾಕೆ ಕೇಳಿದೆ? ಹಾ. ನಾನು ನಿಮ್ಮ ಅಭಿಮಾನಿ ಮಾತ್ರ ಅಲ್ಲ, ಜೀವನದಲ್ಲಿ ಮದುವೆ ಆಗುದಿದ್ರೆ ನಿಮ್ಮನ್ನೇ ಅಂತ ಹೇಳ್ಬಿಟ್ಟು ಎಂತ ಕತೆ ಬಂದೋಯ್ತು. ಹಾ. ಅಭಿಮಾನಿ ಅವನೇ ಮದುವೆ ಆಗ್ತದೆ ಅಂತ ಹೇಳಿದಾಗ ಯಾವ ಕಲಾವಿದೆ ಬೇಡ ಅಂತ ಹೇಳ್ತಾಳೆ ಹೇಳು? ನಾ ಹೂ ಅಂದ್ಬಿಟ್ಟೆ. ಸುಮ್ಮನಿದೆ. ಏನು? ಮದುವೆ ಆಗುವಾಗ ವಯಸ್ಸು, ಕುಲ, ಗೋತ್ರ ಎಲ್ಲ ನೋಡ್ಬೇಕು, ಒಮ್ಮೆ ಹೂ ಹಾಕುದಲ್ಲ. ವಯಸ್ಸು ಕೇಳಿದ್ನೆ, ಎಷ್ಟಂತೆ? 32 ಅಂದ್ರು. ಅಯ್ಯೋ ದೇವ್ರೇ, 32 ವರ್ಷದವರೆಗೆ ನೀವು ಹೂ ಅಂತ ಒಪ್ಪಿದ್ದ? ಹೂ ಒಂದು ಮತ್ತೆಂತದ್ದು? ಯಾಕೆ? ನಂಗೆ ಆವಾಗ 38 ಆಗಿತ್ತು. ಹಾಗಾದ್ರೆ ಒಪ್ಲೇಬೇಕು ನೀವು. ಹುಟ್ಟಲ್ಲಿ ಒಪ್ಪದೆ. ಹಾ. ಹಾಗೆ ಮದುವೆ ಆಯ್ತು. ಹ್ಮ್. ಯಜಮಾನ್ರು ಬಾರಿ ಒಳ್ಳೆಯವರೇ. ಹೌದಾ? ಮದುವೆ ಖರ್ಚೆಲ್ಲ ಹೊರಗೆ ಸುಮ್ಮನೆ ಹೇಳುದಲ್ಲ, ಒಂದ್ ಗಾಡಿ ನಾ ಖರ್ಚು ಮಾಡಿಲ್ಲ. ಹಾಗೆ ಮದುವೆ ಎಲ್ಲ ಆಯ್ತು ಮಗ. ಪ್ರಥಮ ರಾತ್ರಿ ಅಂತ ಆಯ್ತಲ್ವಾ? ಪ್ರಥಮ ರಾತ್ರಿ ದಿವಸ ಅವರೇ ಹೋಗಿ ಕೋಣೆಗೆ ಕೂತ್ಕೊಳ್ಬೇಕಿತ್ತು. ಹಾ. ಕೋಣೆಗೆ ಹೋಗಿ ನೋಡ್ತೆ ಅವ್ರು ಇಲ್ಲ. ಹೊರಗಡೆ ಹೋಗಿರ್ಬೋದು, ಬರ್ತೀನಿ ಅಂತ ನಾನೇ ಹಾಗೆ ತಗೊಂಡು ಹೋಗಿ ಕೂತೆ. ಸರಿ. ಕೂತ್ ಸಾಕಾಯ್ತು ಮಗ. ಹಾಗೆ ನಿದ್ದೆ ಬರಲಿಕ್ಕೆ ಶುರು ಆಯ್ತು ನಂಗೆ. ನಮ್ಮ ಯಜಮಾನ್ರು ಬಂದ್ ಶಬ್ದ ಕೇಳ್ತ. ಹಾ. ಬರುವಾಗ ಶಬ್ದ ಮಾಡ್ತಾನೆ ಬರುದಿ. ರಾಜ ಗಾಂಭೀರ. ರಾಜ ಟಿವಿ. ಆ ಟಿವಿ ಒಳಗೆ ಬಂದ್ರು ಅವರು. ಹಾ. ಗುಡುಮು ಅಂತ ಬಂದು ಹಾ. ಕೋಣೆ ಬಾಗಿಲು ದಾಟಿದ್ದಾರೆ. ಹ್ಮ್. ಮಂಚ ಹತ್ರ ಕಮುಚಿ ಹುಡುಕ್ತೇ ಬಿದ್ರು. ಇದ್ದಿದ್ರಿ?
ಎಂತ ಎಂತ ಗೊತ್ತುಂಟು ಬಿತ್ತರೆಲ್ಲ ತಗೊಳ್ಳ ಮಾಡ್ಲಿಲ್ಲ ಅವ್ರು ಎತ್ತಿಚಾಗ ಮತ್ತೆ ಹಾಕಿದೆ ಅತ್ಲಾಗಿ ಹಾಗೆ ಬೆಳಗಾಯ್ತು ಮಗ ಮತ್ತೆ ಎತ್ಕೊಂಡು ಹೋದ ಎಂತ ಕಚ್ಚೆ ಬಾ ಕೆಲಸ ಇರ್ಬೋದು ಲೆಕ್ಕ ಹಾಕಿದೆ ಬಹಳ ದಿವಸ ಮತ್ತೆ ಬಂದ್ರು ಮತ್ತೆ ರಾತ್ರಿಗೆ ಬುಡುಮ್ ಬುಡುಮ್ ಅಂತ ಬಂದ್ರು ಮನೆ ಒಳಗೆ ಬಂದಿದ್ದಾರೆ ಒಳಗೆ ಬಂದು ಕಾಲಿಟ್ಟರೆ ಬುಡುಮ್ ಬಿದ್ದು ಮತ್ತೆ ಎತ್ಕೊಂಡು ಹೋಗಿ ಮತ್ತೆ ಹಾಕೊಂಡೆ ಮತ್ತೆ ಬೆಳಗಾಯ್ತು ಎತ್ಕೊಂಡು ಹೋಗಿ 3 ದಿವಸ ಅದೇ ರೀತಿ ಬಂದ್ರು ಅಂಗದಲ್ಲೇ ಬಿದ್ದು ದಿವಸ ಆದಾಗ ಇವರು ಬೀಳುವ ಅಂತರ ಯಾಕೆ ದೂರ ದೂರ ಆಗ್ತಾ ಉಂಟು ಅಂತ ನಾ ಲೆಕ್ಕ ಹಾಕು ಕಡೆ ಗೊತ್ತಾಯ್ತು ಮಗ ಇವರು ಬೀಳುವ ಅಂತರ ಯಾಕೆ ದೂರ ದೂರ ಆಗ್ತಾ ಉಂಟು ಇವರು ತಕೊಳ್ಳೋ ಪ್ರಮಾಣ ದಿವಸದಿಂದ ದಿವಸಕ್ಕೆ ಹೆಚ್ಚಾದ್ದೇ ಕಾರಣ ಕುಡಿಯುವುದಿಲ್ವೇ ಮೋರ್ತ್ರೆ ಕುಡಿಯುವುದು ಬೇರೆ ಮೋರುವುದು ಬೇರೆ ಕುಡಿಯುವುದು ಸ್ವಲ್ಪ ಸ್ವಲ್ಪ ಪ್ರಮಾಣ ಉಂಟು ಈ ಮೋರುವುದು ಹೀಗೆ ಅದು ಇಳಿಲಿಕ್ಕೆ ಬಿಡುವುದೇ ಇಲ್ಲ ಇಳಿಲಿಕ್ಕೆ ಬಿಡುವುದಿಲ್ಲ ಹಾಗೆ ಆ ರೀತಿ ಮಾಡ್ತಿದ್ರು ನನಗೆ ಕೊಂಡು ಸಾಕಾಯ್ತು ಒಂದ್ ದಿವಸ ಹೇಳೇ ಬಿಟ್ಟೆ ಇಲ್ಲ ಪಾಪ ಒಂದ್ ದಿವಸ ಹೇಳ್ದೆ ಈ ರೀತಿ ಕುಡ್ಕೊಂಡು ಬಂದು ಸಂಸಾರ ನಡೆಯುವುದಿಲ್ಲ ಅಂತೇಳಿ ಜೋರಾಗ್ಬಿಟ್ಟೆ ನಾನು ಅವರು ಜೋರಾದ್ರು ನಾ ಜೋರಾದ್ದೆ ನಂಗೆ ಹೊಳ್ಲಿಕ್ಕೆ ಬಂದ್ರು ಮಗ ತಪ್ಸ್ಕೊಳ್ಬೇಕು ಅಂತ ಹೀಗೆ ದೂಡ್ದೆ ಅಲ್ವೇ ನವರನ್ ದೂಡ್ದೆ ಅಭಿನಯ ಹೀಗೆ ದೂಡದ್ನ ಆಮೇಲೆ ಕಮತ್ ಬಿದ್ರು ಹೇಳಲೇ ಇಲ್ಲ ಒಳಗೆ ಬರ್ತು ಸಾಯಿಲಿ ಅಂತ ಹೇಳಿದ್ರೆ ಬಾಗ್ಲಾಕ ಒಳಗುತ್ತೆ ಬೆಳಗಾಯ್ತು ಮಗ ಎದ್ ನೋಡ್ತಿ ಇವ್ರಿಲ್ಲ ಎಲ್ಲೂ ಹೋದ್ರು ಅಂತಿಲ್ಲ ಮಗ ತಲೆ ಬಿಸಿ ಆಯ್ತು ಹೊಳೆ ಕೆರೆ ಬಾವಿ ಎಲ್ಲ ನೋಡಿದ್ದೆ ಎಲ್ಲಿ ನೋಡ್ರು ಇಲ್ಲ ಎಲ್ಲರ ಹತ್ರ ಕೇಳ್ದೆ ನಮ್ಮ ಆತ್ಮೀಯರು ಭಟ್ರು ಇದ್ರು ಅವ್ರ ಹತ್ರ ಕೇಳ್ದೆ ಇಲ್ಲ ಮರೈತಿ ನಮ್ಮನೆ ಕಡೆ ಬರ್ಲಿಲ್ಲ ಅಂದ್ರು ಇದಂತೆ ಕಥೆಯಪ್ಪ ದೇವ್ರೇನ್ ತಲೆ ಬಿಸಿ ಮಾಡ್ಕೊಂಡು ಹಾಗೆ ಕೂತು 1 ವರ್ಷ ಆಯ್ತು ಮಗ ಸಿಗ್ಲೇ ಇಲ್ಲ ಒಂದ್ ಸಂತೋಷ ಏನು ಕೇಳಿದ್ರೆ ಅವ್ರು ಹೋಗಿ 1 ವರ್ಷದೊಳಗೆ ನನ್ನ ಮಗುವಿನ ತಾಯಿ ಆದೆ ಮಗ ಯಾರಾದ್ರೂ ಕೇಳಿದ್ರೆ ನಿಮ್ಮ ಕುರಿತಾಗಿ ಏನು ತಿಳ್ಕೊಳ್ಳಿಕ್ಕಿಲ್ಲ ಎಂತಾಯ್ತು ನಿಮ್ಮ ಶೀಲದ ಬಗ್ಗೆ ಕಳಂಕ ಹಬ್ಬಿಸ್ಲಿಕ್ಕಿಲ್ವ ಯಾವ ಶೀಲದ ಬಗ್ಗೆ ಪ್ರಥಮ ರಾತ್ರಿ ಆಗ್ಲಿಲ್ಲ ನಿಮಗೆ ಮಕ್ಕಳಾಗಿದೆ ಅಂತ ಹೇಳ್ತೀರಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ನಾ ಪ್ರಥಮ ರಾತ್ರಿ ಆಗ್ಲಿಲ್ಲ ಹೇಳುವ ಶಬ್ದ ನನ್ನ ಬಾಯಲ್ಲಿ ಬರಲೇ ಇಲ್ಲ ನೋಡು ಮತ್ತೆ ಪ್ರಥಮ ರಾತ್ರಿ ಆಗದೆ ಹೇಗಾಗ್ತದೆ ಮಕ್ಕಳು ನಾ ಹೇಳಿದ್ದೇನು ಪ್ರಥಮ ರಾತ್ರಿ ದಿವಸ ನಾನ್ ಕಾಯ್ತಾ ಕೂತಿದ್ದೆ ಅವ್ರು ಬಂದು ಮಂಚ ಕೆಳಗೆ ಬುಡಕ ಬಿದ್ರು ಕೆಳಗೆ ಬಿದ್ರು ಬಾಗಿಲು ಬುಡದಲ್ಲಿ ಬಿದ್ರು ಹೆಬ್ಬಾಗಿಲಲ್ಲಿ ಬಿದ್ರು ನಾ ಏನಂದೆ ಹಾಗೆ ಬಿದ್ದಾಗ ನಾನು ಎತ್ತಿ ಹಾಕೊಂಡೆ ಮೇಲಂತ ಹೇಳಿಲ್ವಾ ಎತ್ತಿ ಮಧ್ಯದಲ್ಲಿ ಹಾಕಿದ್ಯಾರೆ ನೀವು ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಮತ್ತೆ ಬೆಳವರೆಗೂ ಹಾಗೆ ಮಲ್ಕೊಂಡಿದ್ರು ಮಾಡಿದ್ಯಾ ಸಂಸಾರ ಅಲ್ಲ ಆಗಿದೆ ಅಂತ ಹೆಣ್ಣು ಲೋಕದ ಕಣ್ಣು ಅಂತ ಅದಕ್ಕೆ ಸಹನಶೀಲೆ ಅಂತ ಹೇಳುದು ಯಾಕೆ ಹೆಣ್ಣನ್ನ ಅದಕ್ಕಾಗಿಯೇ ಗಂಡ ಹೇಗೆ ಮಾಡುದು ಗಂಡನೇ ಮಗ ಹಾಗೆ ಯಾಕಂದ್ರೆ ಅದು ಹೆಣ್ಮಕ್ಳ ಹಣೆ ಬರ ಅಂತ ಮಾಡ್ಲಿಕ್ಕೆ ಬರುವುದಿಲ್ಲ ಗಂಡ ಎಂತವನೇ ಇರ್ಲಿ ಪ್ರಾರ್ಥನೆ ಮಾಡ್ಬೇಕಿತ್ತು ದೇವರಲ್ಲಿ ಕೊಟ್ಟಾರೆ ಕೊಡು ಶಿವನಿಗೆ ಕುಡುಕನಲ್ಲದ ಗಂಡನಂತ ಅಯ್ಯೋ ಕೊಟ್ಟಾರೆ ಕೊಡು ಶಿವನಿಗೆ ಕೊಟ್ಟೆ ಕುಡಿಯಕ್ಕೆ ನಂಗೆ ಸಿಗ್ತಾವ ಅಂತವ ಮಗ ಏನೇ ಆದ್ರು ಹೀಗಾಯ್ತು ನೋಡು ಹಾಗಾಗಿ ನಾನು ತಮ್ಮ ಗರ್ಭಿಣಿ ಆಗಿದ್ದೆ ಬಿಟ್ರೆ ಬೇರೆ ಕಲ್ಪನೆ ಮಾಡ್ಕೊಳ್ಬೇಡ ಸರಿ ಮಗ ಎಲ್ಲಿದ್ದಾನೆ ಏನಾದ ಮಗ ದೊಡ್ಡವಾದ ಕೇಳ್ದ ಅಮ್ಮ ಅಪ್ಪ ಎಲ್ಲಿ ಕೇಳ್ದ ಮಗ ಹೀಗ್ ಕತೆ ಆಗೋಯ್ತು ಅವತ್ತು ಹೋದ್ರೆ ಇನ್ನೂ ಬರ್ಲಿಲ್ಲ ಅಂದೆ ಅಪ್ಪ ಎಲ್ಲೇ ಇಲ್ಲ ನಾ ಹುಡ್ಕೊಂಡು ಬರ್ತೇನೆ ಅಂತ ಓಟ ಹೋದವ ಅವನು ಇಲ್ಲ ಮಾಡಿದ ನಿಮ್ಮದೀಗ ಅವನದಲ್ಲ ಏನೋ ಮಗನ ಮುಖ ಅಪ್ಪ ನೋಡ್ಲಿಲ್ಲ ಅಪ್ಪನ ಮುಖ ಮಗ ನೋಡ್ಲಿಲ್ಲ ಇಲ್ಲ ಮಗ ಎಲ್ಲಿಯಾದ್ರೂ ಹೋಗಿ ಯಾರನ್ನಾದ್ರೂ ಕರ್ಕೊಂಡು ಬಂದು ಇವ್ರೇ ನಿಮ್ಮ ಅಪ್ಪ ಅಂತ ಹೇಳಿದ್ರೆ ಇವ್ರೇ ನಿನ್ನ ಗಂಡ ಅಂತ ಹೇಳಿದ್ರೆ ನೀವೇನ್ ಹೇಳ್ತೀರಿ ಸುಮ್ಮನೆ ಅವ್ನು ಹೋದ್ಮೇಲೆ ನಂಗೆ ಅದ್ ನೆನಪಾಯ್ತು ಹೊಟ್ಟೊಳಗೆ ಹೋಗಾಯ್ತವ ಏನ್ ಮಾಡೋದು ವಿಚಾರ ಮಾಡ್ದೆ ಅಪ್ಪನ ಮುಖ ಮಗ ನೋಡ್ಲಿಲ್ಲ ಮಗನ ಮುಖ ಅಪ್ಪ ನೋಡ್ಲಿಲ್ಲ ಇನ್ನು ಯಾರನ್ನ ಕರ್ಕೊಂಡು ಬರ್ತನೋ ಯಾರನ್ನೇ ಕರ್ಕೊಂಡು ಬರ್ಲಿ ಕೊನೆ ಕಾಲ ಅಲ್ವಾ ಅವ್ರನ್ನೇ ಗಂಡ ಅಂತ ತಿಳ್ಕೊಳ್ಳೋ ಮತ್ತೆ ಮಾಡಿ ಸಾಯೋಲ್ಲ ಅಂತ ಪುಣ್ಯಕ್ಕೆ ಅವ್ ಕರ್ಕೊಂಡು ಅವ್ ಬರ್ಲೂ ಇಲ್ಲ ಅವನ್ ಹುಡುಕ್ತ ನಾನು ಹೊರಟೆ ಕೆಲವು ಪುಣ್ಯ ಕ್ಷೇತ್ರಕ್ಕೆಲ್ಲ ಹೋದೆ ನೇರ ಕಾಶಿ ಹೋದೆ ಕೊನೆಗೆ ಗಂಗೆಯಲ್ಲಿ ಸ್ನಾನ ಮಾಡ್ಬೇಕು ಅಂತ 3 ಗುಳುಕ್ ಹೊಡೆದೆ 3ನೇ ಗುಳುಕಿಗೆ ಎದ್ದು ನೋಡ್ತೆ ಇಲ್ಲಿದ್ದೆ ಇದು ಯಾವ ಲೋಕ ಅಂತ ಗೊತ್ತಾಯ್ತು ನಿಮ್ಗೆ ಗೊತ್ತಾಗ್ಲಿಲ್ಲ ಮಗ ಇದು ಗಂಧರ್ವ ಲೋಕ ಅಷ್ಟು ಮೇಲ್ನೋಕಕ್ಕೆ ಬಂದೇನೆ ಇಲ್ಲಿ ಅಧಿಕಾರಿ ಮಹೋದರಾಖ್ಯ ಓ ದಾಮೋದರಾಖ್ಯ ಮಹೋದರ ತಗೊಟ್ಟೆವ ಹೌದು ಅವನ ಮುದ್ದಿನ ಮಗ ನಾನು ಹೌದಾ ಎಂತ ಹೆಸರು ಚಿತ್ರಾಕ್ಷಿ ಅಂತ. ಓ ಚಿಕ್ಕಳಾಕ್ಷಿ ಚಿತ್ರಾಕ್ಷಿ ಹೌದಾ ನಿಮಗೆ ಆಶ್ರಯ ಬೇಕು ಮತ್ತೆ ನನಗೆ ಆ ಊಟ ಮಾಡಿದೆ 3 ದಿವಸ ಆಯ್ತು ಮಗ ಊಟ ಬೇಕಾ ಊಟ ಬೇಕು ಬನ್ನಿ ಬನ್ನಿ ಬಾ ಬಾ ಬಾ